ಪರಮೇಶ್ವರಿ ಸುಂದರ ಸುಂದರಿ ರಾವಣನು ಯಾವ ವಿಚಾರಕ್ಕಾಗಿ ನನ್ನನ್ನು ಕರೆಸಿರುವನು ಎಂದು ಹೇಳಿಲ್ಲ. ಹೌದು ಸುಂದರಿ, ಯಾವ ವಿಚಾರಕ್ಕಾಗಿ ನಿನ್ನನ್ನು ಕರೆಸಿರುವುದು? ಏತಕ್ಕೆ ಸುಂದರ? ಕಾಂತ, ನಿನ್ನನ್ನು ಮೋಸದಿಂದ ಆ ರಾವಣನು ಏನಾದರೂ ಮಾಡಿದ್ರೆ ನನ್ನ ಗತಿ ಏನು? ಸತಿಯಾದ ಮಾತನ್ನು ಕೇಳು. ಆ ರಾವಣ ಹತ್ತಿರಕ್ಕೆ ಹೋಗಬೇಡ ಕಾಂತ. ರಮಣೆ ಲಕ್ಕಕ್ಕೆ ಅಧಿಪತಿಯಾದ ರಾಮನಾಥುರನ್ನು ಏನೋ ಒಂದು ಮೋಸ ಮಾಡುವನಂದು ಜನರ ಚಪ್ಪುರುಷಾದಿಗಳು ಎಲ್ಲ ಕೂಡ ಯುದ್ಧ ಮಾಡಿ ಎಂಥ ಸಂಸ್ಥೆಯನ್ನ ಹಚ್ಚಿಕೊಳ್ಳದೆ ಎಲ್ಲ ಪ್ರಯಾಣಕ್ಕೆ ಅಡ್ಡಾಗಬೇಡ ಸತಿ. ನಿನ್ನನ್ನು ಕಳಿಸೋದಕ್ಕೆ ನನಗೆ ಭಯವಾಗುತ್ತಿರುವುದು. ಹೌದು ಸುಂದರಿ. ಏನವರು ಎದಕ್ಕೆ ಸುಂದರಿ? ಆ ರಾವಣನು ನಿನ್ನನ್ನು ಏನಾದರೂ ಮಾಡಿದ್ರೆ ನನ್ನ ಗತಿ ನಾನು ಏನು ಮಾಡುವುದು ಸುಂದರಿ? ಏನು ಮಾಡೋದು ಸಾಧ್ಯವಿಲ್ಲ. ಹೌದು ಸುಂದರಿ. ಆ ರಾವಣನು ನಿನಗಿಂತ ಬಲವಂತನು. ನಾನೇನು ಸಾಮಾನ್ಯದವನೇ ಸುಂದರಿ. ನೀನೇನು
ಏನೇ ಹೇಳಿದೆ? ಇಂಥ ಮಾತನ್ನು ಹೇಳುವ ಸುಂದರಿ ರಾವಣನು ನಿನ್ನ ಕಟಕದಿಂದ ತುಂಡು ಮಾಡುವನೆಂದು ಹೇಳಿದೆ. ಕರೆಸಿ ಬಿಡುವನಂತೆ ಸುಂದರಿ. ಅದು ನಿನ್ನ ಕೈಲಾಗದೆ. ಹೌದು ಸುಂದರಿ. ಹತ್ತು ತೆರೆದ ರಾವಣನಿಗೆ ಅವನಲ್ಲೇ ನೀನೆಲ್ಲಿ? ನಾನೇನು ಸಾಮಾನ್ಯ ದೇವನೇ ಸುಂದರಿ. ನೀನೇನು ಇದೆ. ಕಾಂತೆ ರಾವಣನನ್ನು ಸಂಹಾರ ಮಾಡುವ ನಿನ್ನಿಂದ ಆಗಲಾರದು. ಎಷ್ಟು ಮಾತ್ರಕ್ಕೂ ಆಗೋದಿಲ್ಲ ಅಂತ ಹೇಳಬೇಡ ಸುಂದರಿ. ಕಾಂತೆ ಇಲ್ಲ ಅಂಥವಲ್ಲ ಅಂತಾನೆ. ಹೌದು ಸುಂದರಿ. ನೀನ್ಯಾವ ಬಲವಂತ ರಾವಣನನ್ನು ಕತ್ತರಿಸುವುದು ನಿಮ್ಮಿಂದ ಆಗಲಾರದು. ಏತಕ್ಕೆ ಆಗುವುದಿಲ್ಲ ಸುಂದರಿ. ಆ ಮೋಸನ ಮಾಡುವ ರಾವಣನು ನಿನ್ನ ಪ್ರಾಣವನ್ನು ತೆಗೆದು ಬಿಡುವನು. ಬದಲಾಡಬೇಡ. ಚೊಪ್ಪನಿಂದ ಜನರಾಶಿಯನ್ನು ಬಿಡು. ಸತಿಯಾದ ನನ್ನ ಮಾತನ್ನು ಕೇಳು ಚಾರ. ನೀನೇ ನನ್ನ ಪ್ರಾಣ. ಏನೇ ಸುರ ಸುಂದರಿಗಳ ಶ್ರೇಷ್ಠರೆಂದು ಧನಿಪ ಗಂಧರ್ವ ಕನ್ಯರಾದ ಚಂದ್ರಸೇನ ಲಂಕಾಧೀಶನಾದ ರಾವಣಾಸುರನು ಎನ್ನನ್ನು ಸಂಹಾರ ಮಾಡುವನೆಂದು ಹೇಳಿದೆಯಲ್ಲ. ಹೌದು ಪ್ರಿಯ. ಕೂಡಿಕೊಂಡರು ಎನ್ನನ್ನು ಕೊಲ್ಲುವುದು ಸಾಧ್ಯವಿಲ್ಲ. ಅದು ಹೇಗೆ? ಅದು ಹೇಗೆಂದರೆ
ನಿನ್ನ ಮರಣ ಬುದ್ಧಿ ಹೀಗೆಲ್ಲ ಇರುವುದೇ ಹೌದು ಸುಂದರಿ, ನನಗೆ ಗೊತ್ತೇ ಇರಲಿಲ್ಲ. ನಿನಗೆ ಗೊತ್ತಿಲ್ಲದೆಂದು ಹೇಳಬೇಕು ಸುಂದರಿ. ಆಚ ಕಾಂತೆ, ಈಗ ಗೊತ್ತಾಯ್ತು. ಹೌದು ಸುಂದರಿ. ನನಗಿನ್ನು ಭಯವೇ ಇಲ್ಲ. ಈ ಪೀಠವನ್ನು ಅಲಂಕರಿಸಿ ನನಗೆ ಜಯದಾರ್ಥನೆ ಮಾಡುವೆ. ನಿಷ್ಠನಾದ ಸುಂದರಿ. ಸುಭಸೇನೆ ಕ್ಷೇಮವಾಗಲಿ ಕಾಲವಿರಲಿ. ಮೈರಾವಣ ಮೈರಾವಣ ಪ್ರಾಣೇಶ್ವರ, ಪ್ರಾಣೇಶ್ವರಿ, ನಿನ್ನ ಕಾರ್ಯವು ಜಯವಾಗಲೆಂದು ಜಯದಾರ್ಥನೆ ಮಾಡುವುದು. ಹೇ, ಪ್ರಿಯ, ಹೇ, ನೀನಿನ್ನು ಕ್ಷೇತ್ರದಿಂದ ಹೋಗಿ ಬಾ ಚಾಣ. ನೀನೆ ನನ್ನ ಪ್ರಾಣ. ನಿಷ್ಠನಂತಾಗಲಿ ಸತೆ. ಐಶ್ವರ್ಯ ಮತ್ತು ಮೇಲಕ್ಕೆ ಪ್ರಾಣಕಾಂತಿ. ಹೌದಪ್ಪ ಜೀವಿದ್ರು ಮಾರ ನೀವು ಕಾಂತಿ, ನಿನ್ನ ಪಯಣವೇನು? ಯಾರಪ್ಪ ಒಬ್ಬ ಪ್ರಾಣದ ಗೋಷ್ಠಿ ನಿನಗೆ ಅದಕ್ಕೆ ಸುಂದರಿ? ನಾನೇ ನಿನ್ನ ಪ್ರೀತಿಯ ಸತೆಯಲ್ಲವೇ? ಇಲ್ಲ ಅಂದರೆ ಯಾರು ಕಾಂತಿ? ಸರ್ವ ವಿಚಾರ ಎನ್ನ ಮುಂದೆ ತಿಳಿಸಬೇಕು ಅಲ್ಲ. ಸಹಜವಾಗಿ ತಿಳಿಸದಿಲ್ಲ ಕಾಂತಿ. ಹೇಳಿದ್ದು ಕೇಳು. ಚೆನ್ನಾಗಿ ಹೇಳು ಸುಂದರಿ. ಎಲ್ಲಿಗೆ ನಿನ್ನಯ ಪಯಣ? ತಿಳಿಸು ನನಗೆ ಓ ರಮಣ. ಎಲ್ಲಿಗೆ ನಿನ್ನಯ ಪಯಣ?
ಕಾಂತಿ ರಕ್ತ ಖಚಿತಕ್ಕೆ ರಕ್ತಕ್ಕೆ ಮುತ್ತಿಟ್ಟು ಕಳಿಸುವವರು ಇಟ್ಟು ಧನುದ್ದಾರಾಗಿ ಹೋಗುವುದೆಲ್ಲಿಗೆ ಕಾಂತ ಬಲವಂತ. ರಾವಣ ರೆಡಿ ಮಾಡ್ರು. ರಾವಣ ರೆಡಿ ಆಗಿರ್ಬೇಕು. ಆಹೇ ಮತಿಯುತಳ ಸತಿ ಶಿರೋಮಣಿ ಇಂದಿನ ದಿನ ತಳ ತಳಿಸುವ ಮುಂಗಾರ ಸಂಭ್ರಮಿಂದ ಹೋಗುವ ಸಮಯದ ಮುಂಬರಿದು ಬಂದು ಒಮ್ಮರಿಸುತ್ತ ಎನ್ನು ಮುಂದೆ ತಿಳಿಸು ಎನ್ನುತ್ತ ಮುಗಿದು ಕೇಳಲು ಸರಿಯಲ್ಲ ಬಂದಾಗ ಮನೆ ನಿನ್ನ ತಕ್ಕದಾಗಿ ಕಾರ್ಯಾಲೋಚನೆ ಪ್ರಿಯ, ಏನು? ನಾನು ನೀನು ಹೋಗುವ ವಿಚಾರ ತಿಳಿಸಲಿಲ್ಲ ಅಂದಿದ್ದೆ. ಎಷ್ಟು ಮಾತ್ರಕ್ಕೆ ತಿಳಿಸೋದಿಲ್ಲ ಸುಂದರಿ
ರಜನಿಕಾಂತ್ ಕೊಡದೆ ಅದೇ ಸುಂದರಿ ಕ್ಯಾಮ್ರಾ ಅಧಿಪತಿಯಾದ ರಾಮನಾಸುರ ನಮ್ಮನ್ನು ಬರೆಯಲ್ಲ ಕಾರಣ ಪ್ರಯಾಣದ ಬೆಳೆಸಿರುವ ಮಗನೇ ಸುಂದರಿ ಕಾಂತಿ ಅವರು ಸುಂದರಿ ಹೋಗಿ ಬಂದ ಮಾಡ ತಿಳಿಯಲ್ಲ ಸುಂದರಿ ಅವರು ಸುಂದರಿ ಅಂತಃಪ್ರಕವಾಗಿ ನಿನ್ನ ಸಖಿಯ ಜೊತೆಗೆ ಆನಂದವಾಗಿರು ಸುಂದರಿ ಪ್ರಿಯರೇ ನೀನು ಎಷ್ಟು ಬರಿ ಬೇಡಿಕೊಂಡರು ನಾನು ಇಲ್ಲವಲ್ಲ ಮಾಡಿ ಸುಂದರ ನಮ್ಮ ಅರಮಂದಿರದಲ್ಲಿ ಹೇಗೆ ಸಂತೋಷದಿಂದ ಇರೋಣ ಅಂದರೆ ಹೋಗಿ ಬಂದ ಮಾಲಿಗೆ ಸುಂದರಿ ಹೇಗೆ ಇರೋಣ ಅಂದರೆ ಸಂತೋಷವಾಗಿ ಸುಂದರಿ ಪ್ರಿಯ ಪ್ರಿಯನ ಈ ಸುಖದಲ್ಲಿ ಓ
ಓಹೋ ಕಾಂತ, ಅಹೋ ಕಾಂತಿ, ದರೆಯುವಾಗ ಅಧಿಕ್ಯವಾಗಿ ಮೆರೆಯುವ ಶ್ರೀ ಅಭಿಲಾಷನು ಎಂದಿಗೂ ನಿನ್ನ ನಡೆದು ನಿರ್ಚಲಿಲ್ಲ. ಅದೇ ಹತಕ್ಷ ಮೆಚ್ಚರಲ್ಲ ಸುಂದರಿ. ಪ್ರಿಯ, ಪ್ರಿಯರೇ, ಆ ರಾವಣನು ಕೂಡ ನೀನು ಯುದ್ಧಕ್ಕೆ ಹೋಗಬೇಡಿ ಅಂತ ಹೇಳಿದೆ. ರಾವಣಾಸುರ ಯುದ್ಧಕ್ಕೆ ಹೋಗುವುದಿಲ್ಲ ಸುಂದರಿ, ಮಿತ್ರತ್ವಕ್ಕೆ ಹೋಗುವನು. ಸುಮ್ಮನೆ ಎನ್ನ ಮಾತು ಕೇಳು, ಅಂತಃಪುರಕ್ಕೆ ತೆರಳೋಣ. ಪ್ರಿಯ, ಈಗಲೇ ಹಿಡಿದುಕೋ ಎನ್ನ ಕೈಯ. ಏನೇ ಚತುರಯಾದ ಸುಪ್ರಸೇನೆಯೇ, ಕಾಂತ,
ಎನ್ನ ಮನಸ್ಸು ಸಂತೋಷಪಡಿಸು ಕಾಂತ ಬಡವಂತ. ಅಯ್ಯೇ ರತಿಗಿಂತ ಅತಿ ಚೆಲುವೆಯಾದ ಸುಂದರಿಯ ಬಂಧುರ ಬಲಾಂಕಿತ ವಿಕ್ರಮ ಪರಾಕ್ರಮ ಗಂಡ ಬೇರಿಂದ ತೊಕ್ಕೊಯ್ ನಿನ್ನ ಗಂಡನ್ನು ಪರಿಪಾಲಿಸುತ್ತರವಲ್ಲ ನೀನು ಮಾತನಾಡ ಸರ್ವದಾ ಕೇಳುವಲ್ಲ ಕಾಂತ ಕಾಂತೆ ಮತ್ಯಾರ ಮಾತು ಕೇಳಿ ನಾನು ಹೋಗಿ ಬರುತ್ತೀನಿ ಸುಂದರಿ ಬಂದ ಮೇಲೆ ಬಿಡಿಸುವ ನಿನ್ನ ಮನ ಬಯಕೆ ದಾರಿ ಬಂದ ಮೇಲೆ ನನ್ನ ಬಯಕೆ ಇಳಿಸು. ಹೌದು ಸುಂದರಿ ಅಲ್ಲಿ ಮಟ್ಟ ನಾನೇನು ಮಾಡಲು ಅಂತಃಪುರಕ್ಕೆ ಅಪ್ಸರಾಂಗ ಆನಂದವಾಗಿ ಸುಂದರಿ ಅಪ್ಸರೆಯರು ಅವರವರ ಕೆಲಸ ಮಾಡುತ್ತಿರು. ನೀನು ನಿನ್ನ ಅಂತಃಪುರದಲ್ಲಿ ಆನಂದವಾಗಿರು ಸುಂದರಿ. ಪ್ರಿಯ ಹೇಳಿ ಹೇಳುವನ ಕೇಳು. ಚೆನ್ನಾಗಿ ಹೇಳು ಕಾಂತಿ. ಬಡ್ಡಿ ಕೊಡ್ದಂಗ ಆಗ್ತದೆ. ಇಂದಿನ ದಿನ ಏನು ಋತುವಾದ ಸಮಯ ಕಾರಣ ಎನ್ನಪ್ಪಳನ್ನ ನೀನು ಈ ರೀತಿ ಬಿಟ್ಟು ಹೋಗುವುದು ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ ಕಾಂತಿ? ನನ್ನ ನನ್ನ ಸಂಗಡ ನೀನು ಒಂದು ಸಾರಿ ಕೂಡಿ ಹೋಗು. ಅಂಗ ಥರ ಮಾಡಿ ಕೂಡುವುದು ಸುಂದರಿ. ಸುಂದರ ನಮೂನ ಚಂದಿರ ಶೃಂಗಾರ ಕಾಲಕ್ಕೆ ಬಾ ಎಂದು ಕರೆಯುವ ಅಂಗನವಣಿ ಮೋಹನಾಗ ಶೃಂಗಾರ ಕೇಳಿ ಹೇಳಿ ಬರದು ಸಂಗಾತಿಯ ಮನದ ಒಂದು ಲಂಘಿಸಿ ಹೋಗುವುದು ಸರಿಯಲ್ಲ ಎಂದು ನಮ್ಮ ಭಂಗ ಮಾಡಿದೆಯಲ್ಲ ನಂಗೆ ಕಾಂತಿ. ಹೆಂಗಳಿಯದ ಮಾತಿಗೆ ಮನಸೋತುವ ಅಂಗದ ನಾಟಕ್ಕೆ ನಿಂತರೆ ಕೀರ್ತಿಯ ಭಂಗ ಬರುವುದಲ್ಲ ಬೃಂಗವೇಣಿ ಇಲ್ಲಿ ಮಾತ್ರ ಅಂಗದ ವ್ಯಕ್ತಿ ಕಳವಳಿಯಾಗಿ ಪಟ್ಟವರಾನೆ ಕಾಂತಿ. ನೋಡು ನೋಡು ನೋಡುವೇನು ಸುಂದರಿ? ಆಮೇಲೆ ಬರುವೆ. ಹೌದು ಸುಂದರಿ. ಪ್ರಿಯ ಹೇಳಿ. ಆಮೇಲೆ ನನಗೆ ಬೇಕಿಲ್ಲ. ಇವಾಗ ನನಗೆ ಬೇಕಾಗಿಲ್ಲ ಸುಂದರಿ. ಸುಂದರ ಸುಂದರಿ ಹೇಳುವನು ಕೇಳು.
ಮುಗಿಸಿಲ್ಲ ಸುಂದರಿ ನಾನು ಮುಗಿಸಿರುವೆನು. ಏನು ಸುಂದರಿ ಪ್ರಿಯ, ಬೇರೆ ಹೇಳುವನು ಕೇಳು. ಚೆನ್ನಾಗಿ ಹೇಳ್ತಾನೆ ಸತಿಯಳ ಮಾತಿಗೆ ಬೆಲೆ ಇಲ್ಲ. ಎಷ್ಟು ಹೇಳಿದರೆ ಫಲವಿಲ್ಲ. ಕಾಂತಿ ಏನು ಕಾಂತಿ ಸುಂದರನೇ ಚಂದಿರನೇ ಚಂದಿರನೇ ನನ್ನ ಪ್ರಿಯಕರನೇ. ಸುಪ್ರಸನ್ನ ಸತಿಯಳ ಮಾತಿಗೆ ಬೆಲೆ ಇಲ್ಲ. ಎಷ್ಟು ಹೇಳಿದರೆ ಫಲವಿಲ್ಲ. ಸರಿಯಲ್ಲ ಇದು ಕರವಲ್ಲ ಕರವಲ್ಲ ಇದು ಸರಿಯಲ್ಲ. ಸತಿಯಳ ಮಾತನ್ನು ಮೀರಿ ನೀನು ಹೊರಗೆ ಹೋಗುವೆನೋ. ಸತಿಯಳ ಮಾತನ್ನು ಮೀರಿ ನೀನು ಹೊರಗೆ ಹೋಗುವೆನೋ. ಎನ್ನ ಮಾತು ಕೇಳಲೇನೋ. ಎನ್ನ ಪ್ರಾಣ ಆತನೇ. ಎನ್ನ ಮಾತು ಕೇಳಲೇನೋ. ಎನ್ನ ಪ್ರಾಣ ಆತನೇ. ನನಗ ಮುಗಿವೆನು ಶಿರವ ಬಾಗುವೆನು. ನನಗ ಮುಗಿವೆನು ಶಿರವ ಬಾಗುವೆನು. ಕೇಳನ್ನ ಮಾತ. ಸುಂದರಿ ಈಗಲಾದರೂ ಕೇಳುವಿರಾ? ಕೇಳಲ್ಲ ಸುಂದರಿ ಕೇಳಲಿಲ್ಲ. ಕೇಳಲಿಲ್ಲ ಸುಂದರಿ ನೀನು ಕೇಳಲಿಲ್ಲ. ಸಹಜವಾಗಿ ಕೇಳಲ್ಲ ಸುಂದರಿ ಪ್ರಿಯ, ಬೇರೆ ಸತಿಯಳ ಮಾತಿಗೆ ಬೆಲೆ ಇಲ್ಲ. ಎಷ್ಟು ಹೇಳಿದರೆ ಫಲವಿಲ್ಲ. ಸರಿಯಲ್ಲ ಇದು ಕರವಲ್ಲ ಕರೆಯಲ್ಲ ಇದು ಸರಿವಲ್ಲ. ಅಹೋಕಾಂತ, ಅಹೋ ಕಾಂತಿ ಎನ್ನ ಮಾತು ಕೇಳಿ ಅಂತಃಪುರಕ್ಕೆ ತೆರಳೋಣ. ಹೌದು ಸುಂದರಿ ಸುಖ ಸಂತೋಷದಿಂದ ನಾವು ಒಂದುಗೂಡೋಣ. ಬಂದ ಮಾಡಿ ಬಂದು ಕೂಡ ಸುಂದರಿ ಪ್ರಿಯ, ಬೇರೆ ಕಾಂತ, ಕಾಂತಿ ಎನ್ನ ಮಾತು ಕೇಳು. ಸರ್ವತಾ ಕೇಳುವುದಿಲ್ಲ ಕಾಂತಿ ಆ ಲಂಕಾಧೀಶರ ಗಡವಕ್ಕೆ ನೀನು ಹೋಗಬೇಡ. ಯಾಕೆ ಕೇಳುವುದಿಲ್ಲ ಸುಂದರಿ ಅದು ಯಾವ ಕಾರ್ಯ ಇರುವುದೋ ಏನು. ಅದು ಹೋಗಿ ಬಂದ ಮಾಡಿ ಗೊತ್ತಾಗೋದು ಸುಂದರಿ ಪ್ರಿಯ, ಬೇರೆ ಮುಗಿವೆನು ಕೈಯ. ಹಾಗೆ ಪೌರ್ಣಮಿ ಚಂದ್ರನ ತಪ್ಪ ಸುಪ್ರಸೇನಿ ಕಾಂತ, ನೀನು ಹೇಳುವ ಮಾತು ಇದ್ದವೇ ಸರಿ ಹಾ, ಆದರೆ ರಾಜ್ಯದ ಕಾರ್ಯಾಂತವಾಗಿ ಅಣ್ಣನ ಆಜ್ಞೆಯನ್ನು ಪಾಲಿಸಬೇಕಾಗುವುದು ಸಮಾಜದ ವ್ಯವಸ್ಥೆ. ಹೇ ಸುಂದರಿ ಸುಂದರ, ಸುಂದರಿ ಕಾಂತ, ಕಾಂತಿ ಪ್ರಿಯ, ಬೇರೆ ನೀನಿರುವುದು. ನೀನು ಎಷ್ಟು ಪರಿ ಬೇಡಿಕೊಂಡರೂ ಗೋಕಲ್ಲಿನ ಮೇಲೆ ಮಳೆ ಸುರಿದಂತೆ ಹಾ, ಆದ ಕಾರಣ ನಿನ್ನರ್ಥ ಸಮಯ ಹಾಳು ಮಾಡಿದ ಅರಮನೆಗೆ ನಡೆದಾರಿ ಮಾಡಬೇಕಾದರೆ ಕಾಂತ, ಕಾಂತಿ ಪ್ರಿಯ, ಬೇರೆ ನೀನು ಹೋದ ಕಾರ್ಯವು ಮಂಗಳಾಗಲೆಂದು ಮಂಗಾರ ನಿನ್ನ ಇಷ್ಟವನ್ನು ಆಗಲಿ ಸುಂದರಿ ಪೀಠವನ್ನು ಅಲಂಕರಿಸಿ ಸುಂದರ. ರಾವಣ ಕ್ಷೇಮವಾಗಲಿ ಕಾಂತನಿಗೆ ಹೋಗುವುದಕ್ಕೆ ಬೇಗನೆ. ಹೋಗುವುದಕ್ಕೆ ಬೇಗನೆ.
ಇಂದ್ರನೇನಾದರೂ ಸೊಕ್ಕಿನಿಂದ ಇರುವನೇ ಚಂದ್ರನನ್ನು ಇಂಡಿ ಸುಧಾರಿಸುವಂತೆ ತರಬೇಕು, ವರ್ಣನೆಯ ಲೆಚ್ಚಲೆನ್ನುವಂತೆ ಮಾಡಬೇಕು, ಧರ್ಮವನ್ನು ಪುಣ್ಯಾತ್ಮವನ್ನು ಮಾಡಿರುವಾಗೆ. ಬೃಹಸ್ಪತಿಯು ಕಪಟ ತಂತ್ರವನ್ನು ಕೈಕೊಂಡಿರುವರೆ ಪಿತಾಮಹನು ಇತ್ಯಾದಿ ಬಾಳವನ್ನು ಹೇಳುತ್ತಿರುವಲ್ಲವೋ. ಅಗೋ ರಾವಣ, ಇದು ಅಲ್ಲದ ಮುಂಬೈನ ಆನಂದಕ್ಕೆ ಸರಿಯಾಗಿ ನರ್ತನ ಮಾಡಲು ಇಲ್ಲವೋ? ಅಗೋ ರಾವಣ, ನಿನಗೆ ದಾರು ಶತ್ರುಗಳಾಗಿರುವರು ತೀರೋಗಿದ್ದರು. ಅಗೋ ರಾವಣ, ರಾವಣ ನಿನ್ನ ಕಕ್ಷಗಳ ಈ ಅನ್ನ ಸೈನ್ಯವನ್ನ ಚಂಡತನದಿಂದ ದಿಂಡಿಗೆಡುವ ತಮ್ಮನಾದ ರಕ್ಷಣ ಬಕ ಪಕ್ಷಿಯಂತೆ ತೂರಿ ಅವರ ಪಕ್ಕ ಎರುಗಳ ಚಡಲ ಮುರಿದು ಜಯಬೇರಿಯನ್ನು ಒಡಿಸಿ ಬಂದಿರು ಸಕರೆ
ಸ್ವಲ್ಪ ಕುತ್ಕೊಳ್ಳಿ, ಏನ್ ಭಾಳ ಬರೋದಿಲ್ಲ. ಕುತ್ಕೊಳ್ರ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಅಣ್ಣ, ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ದೇವಾ ವಂದನೆ ಮಾಡಿ ಬಂದವರನ್ನು ಚಂದದಿಂದ ಮಾತನಾಡಿಸುವ ನೀವು ಸೂತ. ದೇವ, ನಾವುದಾರೆಂದರೆ ಕರ್ನಾಟಕ ದೇಶದಲ್ಲಿ ತಯಾರಾಗಿದ ಸಿಮೆಂಟು ಅದರಷ್ಟು ಗಟ್ಟಿಯಾಗಿಲ್ಲ ಈಗಿನ ಗೌರ್ಮೆಂಟು. ಪ್ರತಿಯೊಬ್ಬರು ಆಗ್ಬೇಕಂತ ಪಂಚಾಯತಿ ಪ್ರೆಸಿಡೆಂಟು. ನಾನು ಪ್ರೆಸಿಡೆಂಟ್ ಆಗಬೇಕಂತೇಳಿ ಕಳ್ಕೊಂಡ ಲಕ್ಷಗಳು 18 ಲಕ್ಷಗಳನ್ನು ಕಳೆದುಕೊಂಡು 8. ಹೌದು ದೇವ. ಈ ಭೂಮಂಡಲದೊಳಗಾವೆ ಗಂಡುಗರಿಗಳಿಂದ ಅಂಡಲಿದ ಬರುವ ಜಗತ್ಮಂಡಲ ಮಂಡಲಂ ಹರಿಯದ ಬಳಿಯ ದೇವತೆಗೆ ಬಲಿಯನ್ನು ಕೊಡುವ ದಾವಾಗ್ನಿ ಸ್ವರೂಪ ಉಗ್ರಸೇನ ಮಹಾರಾಜನೆಂದು ತಿಳಿಯಲು ಸುಗ್ರೀವ ಮಹಾರಾಜನೆಂದು ತಿಳಿಯಲು ಸಾರದೆ ಸರ್ವೈರಿಗಳಿಂದ ಚರ್ಚರಿತವಾಗುವಂತೆ ವೀರ ಸುಗ್ರೀವ ಮಹಾರಾಜರು ಈ ಬಾರಿ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನ ದೇವ? ದಿವ್ಯ ಪ್ರಭಾವ. ಎಲೈ ಸಾರಥೆ ಭೂಪತಿ, ಬಂಗಾರ ಭಿತ್ತಿಗಳಿಂದ ಕಂಗೊಳಿಸುವ ಈ ಶೃಂಗಾರದ ರಂಗಮಂಟಪಕ್ಕೆ ಬಂದ ಕಾರಣವೆಂದು ಕೇಳಿದೆಯಾ? ಹೌದು ದೇವ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಶ್ರೀರಾಮಚಂದ್ರನ ದರ್ಶನಾರ್ಥವಾಗಿ ಪುರಾಣವಾಗಿ ಕಂಡಿಯ ಸಾರಥೆ ಹೇಳಿದೆ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿದ ಜಾಗೃತಿ. ಆ ಹೇ ವಾಯುಪುತ್ರನಾದ ಧೀರ ಆಂಜನೇಯನೇ, ಅಹೋ ಸುಗ್ರೀವರಾಜರೇ, ಶ್ರೀರಾಮಚಂದ್ರನ ಮಡದಿಯಾದ ಸೀತಾದೇವಿಯನ್ನು ಹುಡುಕಿ ಶ್ರೀರಾಮಚಂದ್ರನ ಮನಸ್ಸಿಗೆ ಶಾಂತಿಗೆ ಕಾರಣವಾದ ನೀನು ಅಶೋಕವನದಲ್ಲಿರುವ ಮಾತೆ ಸೀತೆಯ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಂದಿರುವೆಯ ಸಚಿವ ಶ್ರೇಷ್ಠನೇ. ಮಾತೆಯಾದ ಸೀತಾದೇವಿ ಬೇಗನೆ ಅಹೋ ವಾನರ ಸಭಕ್ಕೆ ಅಧಿಪತಿಯಾದ ಸುಗ್ರೀವನೇ, ವೀರನಾದ ಆಂಜನೇಯನೇ, ಮಾತೆಯಾದ ಸೀತಾದೇವಿ ಹೆಸರವನ್ನು ಬಿಡ. ದಿನಕ್ಕೊಮ್ಮೆ ಮಾತೆಯಾದ ಸೀತಾದೇವಿ ಬಳಿ ಹೋಗಿ ಅವಳು ಬಿಡಬಿಡಿರೆ. ಯಾವಾಗಲೂ ಶ್ರೀರಾಮನ ಧ್ಯಾನದಲ್ಲಿ ಮಗ್ನನಾಗಿರೋ ರಾಜ ಶಾಂತೃ ತೇಜ. ಹೇ ಮಾಡುತ್ತರೆ ಅಹೋ ಸುಗ್ರೀವರಾಜನೇ, ಮಾತೆಯಾದ ಸೀತಾದೇವಿಯನ್ನು ಸುರಕ್ಷಿತವಾಗಿ ನೋಡಿಕೊಂಡು
ಸಾರಥಿ ಸ್ವಾಮಿ. ಕಪಿಸಂದಕ್ಕೆ ಒಡೆಯನಾದ ಸುಗ್ರೀವನು ನಾವಲ್ಲಿರುವುದು ಹಾ, ಅದನ್ನು ಎಲ್ಲ ವಿಶೇಷ ಉತ್ತಮವಾದವರು ಆದ ಕಾರಣ ಅದನ್ನು ತೋರಿಸುವಂತ ನಾವು ಸಾರಥಿ ಚತುರ್ಮುಖಿ. ನಿಮ್ಮ ಇಷ್ಟದಂತಾಗಲಿ ಸ್ವಾಮಿ. ಸ್ವಾಮಿ ನಾರದರೆ ಹೇಳ್ತಾರೆ. ಐಶ್ವರ್ಯವಂತ ಸುಗ್ರೀವನಿಗೆ ಮೇಲಕ್ಕೆ ಸ್ವಾಮಿ ನಾರದರೆ ಅವರ ಸುಗ್ರೀವನಿಗೆ ಲೋಕ ಸಂಚಾರಿಗಳಾದ ನೀವು ಯಾವ ಯಾವ ಲೋಕಗಳನ್ನು ತಿರುಗಿ ಬಂದಿರಿ, ಯಾವ ಲೋಕದಲ್ಲಿ ಏನೇನು ವರ್ತಮಾನ ಜರುಗುತ್ತಿರುವವೋ ಎನ್ನ ಮುಂದೆ ಸವಿಸ್ತಾರವಾಗಿ ಹೇಳ ಮುರಿಪುಂಗವ. ಅವರ ಕಿಸ್ಕಿಂದ ಅಧಿಪತಿಯಾದ ಸುಗ್ರೀವನಿಗೆ ಮೇಲಕ್ಕೆ ಸ್ವಾಮಿ ನಾರದರೆ ನಿರ್ಭಯವಾಗಿ ಹೇಳುವುದಕ್ಕೆ ನಮ್ಮದೇನು ಕಂಡು ಹೋಗುತ್ತದೆ. ನಾನದರ ಕಾಲಿಟ್ಟಲ್ಲಿ ಕಾಲಿ ಮಗನನ್ನು ಹೋಗುವುದಿಲ್ಲ. ಇದ್ದಿದ್ದು ಹೇಳಿದರೆ ಯಾರಾದರೂ ಚಾಡಿ ಕೋರನಂದು ಜನರಾದರು ರಾಜ ರಾಜ ಸ್ವಾಮಿ ನಾರದರೆ ಅವರ ಸುಗ್ರೀವನಿಗೆ ಜಾಡಿಕೋರದ ನಾರದನೆಂದು ಈ ಲೋಕವೇ ಕೊಂಡಾಡುತ್ತಿರುವುದು. ಹಾ ಅಂದ ಮೇಲೆ ಜನರಾಡುವ ಮಾತುಗಳನ್ನು ನೀವೇ ಗಮನಿಸಿಕೊಳ್ಳಬೇಕು. ಹಾ ಅವರ ಸುಗ್ರೀವನಿಗೆ ಇದ್ದ ಸಮಾಚಾರವನ್ನು ಹೇಳಿದ್ರಿ ಅಷ್ಟೇ. ಅದೇನು ಸಂಗತಿ ಬಿತ್ತರಿಸಿರಿ ನಾರದರೆ ಕಾಲಕ್ಕೆ ಶಾರದೆ. ಸುಗ್ರೀವನಿಗೆ ಹೇಳುವುದಕ್ಕೆ ಗುಂಡಳ್ಳಿ ಕುಮಾರಿಗೌಡ ಇವರು